ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 081822223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಗವದ್ಗೀತೆಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ. ಭಗವದ್ಗೀತೆಯನ್ನು ಕೇವಲ ಮನುವಾದಿಗಳು ಮಾತ್ರ ಓದುತ್ತಾರೆ ಎಂಬುದು ಸರಿಯಲ್ಲ ಎಂದು ಕೂಡಲೇ ಸಿಎಂ ಸಿದ್ದರಾಮಯ್ಯ ದೇಶದ ಜನರ ಕ್ಷಮೆ ಕೋರಬೇಕು ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲೇ ಭಗವದ್ಗೀತೆ ಸ್ಫೂರ್ತಿಯಾಗಿತ್ತು. ಸಿದ್ದರಾಮಯ್ಯನವರೇ, ನೀವು ಭಗವದ್ಗೀತೆಗೆ ಮಾತನಾಡುತ್ತಿರಲ್ಲ, ತಾಕತ್ತಿದ್ದರೆ ಕುರಾನ್ ಬಗ್ಗೆ ಮಾತನಾಡಿ ನೋಡೋಣ. ಕುರಾನ್ ಬಗ್ಗೆ ಮಾತನಾಡಲು ನಿಮಗೆ ತಾಕತ್ತು ಇಲ್ಲ. ಕುರಾನ್, ಬೈಬಲ್ ಬಗ್ಗೆ ಮಾತನಾಡಿದರೆ ಒಂದು ಕ್ಷಣವೂ ಅವರು ಸಿಎಂ ಆಗಿ ಉಳಿಯುವುದಿಲ್ಲ ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದರು. ಭಗವದ್ಗೀತೆಯ ಬಗ್ಗೆ ಮಾತನಾಡಿ ತಮ್ಮ ಹೈಕಮಾಂಡ್ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಧ್ಯಯನದ ವಿಷಯವಾಗಿ ಬೋಧಿಸಲ್ಪಡಬೇಕು ಎಂಬ ತಮ್ಮ ಅಭಿಪ್ರಾಯವನ್ನು ಈಶ್ವರಪ್ಪನವರು ಪುನರುಚ್ಚರಿಸಿದರು. ಪ್ರಪಂಚದ ಕೋಟಿ ಕೋಟಿ ಜನರ ಜ್ಞಾನವನ್ನು, ಅವರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಭಗವದ್ಗೀತೆ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ರು ಅನ್ನೋದು ಮೊದಲನೇ ಒಂದು ಪ್ಯಾರದಲ್ಲಿ ನಾನು ತಿಳಿಸಿದ್ದೇನೆ. ಭಗವದ್ಗೀತೆ ನನ್ನ ಹೃದಯವನ್ನು ಮುಟ್ಟಿದೆ. ಗೀತೆಯ ಶ್ಲೋಕಗಳು ನನ್ನ ಕಿವಿಯಲ್ಲಿ ಸದಾ ಧ್ವನಿಸುತ್ತಿರುತ್ತವೆ. ಭಗವದ್ಗೀತೆ ಒಂದು ಅಮೂಲ್ಯ ಗ್ರಂಥ. ಸತ್ಯದ ಶೋಧ, ಜ್ಞಾನದ ಸಂಪಾದನೆಗೆ ಭಗವದ್ಗೀತೆ ಒಂದು ಸರ್ವೋತ್ಕೃಷ್ಟವಾದ ಮಹಾನ್ ಭಂಡಾರ. ನನ್ನಲ್ಲಿ ನಿರಾಶೆ ಭಾವನೆಗಳು ಮೂಡಿದಾಗಲೆಲ್ಲ ಈ ಗ್ರಂಥ ನನ್ನ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಹೀಗೆಂದು ಸ್ವತಃ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥನ ನನ್ನ ಸತ್ಯಾನ್ವೇಷಣೆಯಲ್ಲಿ ಬರೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯ ಜೀವನದಲ್ಲೇ ಗೀತೆ ಸ್ಫೂರ್ತಿದಾಯಕವಾಗಿರುವಾಗ ಇದನ್ನು ಅಧ್ಯಯನ ಮಾಡುವವರು ಮನುವಾದಿಗಳು ಎಂದು ಹೇಳಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಏನಂತ ಕರಿಬೇಕು ಇವರಿಗೆ, ಯಾವ ಪದ ಕರಿಬೇಕು ಸಿದ್ದರಾಮಯ್ಯನವರಿಗೆ ನನಗಂತೂ ಅರ್ಥ ಆಗಲ್ಲ. ಯಾಕೆಂತಂದರೆ ಭಗವದ್ಗೀತೆ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೇ ಇದನ್ನು ಒಪ್ಪಿರಬೇಕಾದ್ರೆ ಇವರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ, ಹುಚ್ಚುಚ್ಚು ಮಾತುಗಳು ಆಡ್ತಿದ್ದಾರೆ, ಅವರ ಘನತೆ ಗಾಂಭೀರ್ಯವನ್ನು ಕಳ್ಕೊತಾ ಇದ್ದಾರೆ. ಅದೇ ರೀತಿ ಹಿಂದೂ ಧರ್ಮ ಬರೀ ಮೂಢನಂಬಿಕೆಗಳ ತವರು ಎಂಬುದಾಗಿ ಕ್ರೈಸ್ತ ಪಾದ್ರಿಗಳು ಪ್ರಚಾರ ಮಾಡಿದ್ದ ಭಾವನೆ ಅದನ್ನು ಓದಿ ನನ್ನ ಮನಸ್ಸಿನಿಂದ ದೂರವಾಗಿದೆ. ಕ್ರೈಸ್ತ ಪಾದ್ರಿಗಳು ಭಗವದ್ಗೀತೆ ಬಗ್ಗೆ ಹೇಳಿದಂಥ ಮಾತಿಗೆ ಇದನ್ನು ಭಗವದ್ಗೀತೆ ಓದಿದ್ದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನಸ್ಸೇ ಪರಿವರ್ತನೆ ಆಗಿದೆ ಅಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಭಾಳ ಏನೇನು ಭಾಷೆಗಳು ಬಳಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ ಮುಖ್ಯಮಂತ್ರಿಗಳ ಬಗ್ಗೆ. ನಾನು ಆ ಮಟ್ಟಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ನೀವು ಕ್ಷಮೆ ಕೇಳಬೇಕು. ಈ ಕೊಟ್ಟಂಥ ಮನುವಾದಿಗಳು ಮಾತ್ರ ಇದನ್ನು ಓದ್ತಾರೆ, ಇದನ್ನು ತಿಳಿದುಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದಿರಿ. ಅದಕ್ಕೋಸ್ಕರ ನೀವು ರಾಜ್ಯದ, ದೇಶದ, ಪ್ರಪಂಚದ ಆ ಭಗವದ್ಗೀತೆಯ ಎಲ್ಲ ಧರ್ಮದ ಪ್ರಮುಖರಿಗೂ ಕೂಡ ನೀವು ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಇಲ್ಲಿ ಸ್ವರ್ಣವಳ್ಳಿ ಜಗದ್ಗುರುಗಳು ಇಲ್ಲಿ ಭಗವದ್ಗೀತೆ ಸಮಾರೋಪ ಅಭಿಯಾನ ಇಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ.
ಪ್ರಾಥಮಿಕ ಪಾಠಶಾಲೆಗಳಿಂದ ವಿಶ್ವವಿದ್ಯಾಲಯದ ತನಕ ಕೂಡ ಇದು ಪಠ್ಯಪುಸ್ತಕಗಳು ಸೇರಿಸಬೇಕು ಅನ್ನೋಂಥ ಮನವಿ ಮಾಡಿದಾಗ ಮಾನ್ಯ ಮಂತ್ರಿಗಳು ಶ್ರೀಯುತ ಕುಮಾರಸ್ವಾಮಿಗಳು ತಕ್ಷಣ ಅವ್ರ ವೇದಿಕೆಗೆ ಬಂದು ನಾನು ಖಂಡಿತ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ, ಈ ಭಗವದ್ಗೀತೆಯನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸೋ ದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂಥೇಳಿ ಅವರು ಸುಮ್ಮನೆ ಕೂರಲಿಲ್ಲ. ಈ ಭಗವದ್ಗೀತೆಯನ್ನು ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪಠ್ಯಪುಸ್ತಕ ಮಾಡಬೇಕು ಅಂತ ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆದರು. ಧರ್ಮೇಂದ್ರ ಪ್ರಧಾನ್ ಅವರು ಪತ್ರ ಬರೆದ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಶಿಕ್ಷಣ ಸಚಿವರು ಸುಮ್ಮನೆ ಕೂತಿಲ್ಲ. ಖಂಡಿತ ಕುಮಾರಸ್ವಾಮಿಯವರೇನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಭಗವದ್ಗೀತೆಯನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸೋ ದಿಕ್ಕಲ್ಲಿ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ. ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿಯವರಿಗೆ ಮತ್ತು ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಆದಷ್ಟು ಬೇಗ ಈ ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ.